ಆನಂದಿಸುವ ಭುವಿಯ ಪುತ್ರ, ಬೆಳೆಯನ್ನು ಕಂಡು ತೃಪ್ತಿ ಪಡುವ ಸಾಹುಕಾರ, ಅವರೇ ನಮ್ಮ ರೈತ. ರೈತ ದೇಶದ ಬೆನ್ನೆಲುಬು ಎಂದು ಒಂದು ಸಣ್ಣ ನಾಟಕದ ಮೂಲಕ ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ಹಾಸ್ಟೆಲ್ ವಿದ್ಯಾರ್ಥಿಗಳು. ಮಾನವ ಕುಲಕ್ಕೆ ಮುಳ್ಳಾಗುವೆಯ, ಹೇಳು ನೀ ಹೇಳು. ಅಣ್ಣ 2 ಬಿಸಿ ಬಿಸಿ ಟೀ ಪ್ಲೀಸ್. ಹಲೋ ಸರ್. ಹಲೋ, ಗುಡ್ ಮಾರ್ನಿಂಗ್. ಬ್ಯಾಂಕಿಂದ ಫೋನ್ ಮಾಡ್ತಿರೋದು. 5 ಲಕ್ಷ ಸಾಲ ಇಸ್ಕೊಂಡಿದ್ರಲ್ಲ. ಅಯ್ಯಯ್ಯೋ ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ತಿದ್ಯಲ್ಲೋ. ಏ ನೀ ಸುಮ್ಮನಿರಾ. ಸರ್ ಏನು ಸರ್ ವಿಷಯ? ಏನಿಲ್ಲ ಮಾರಾಯ, ಸಾಲ ತಗೊಂತಾರೆ, ವಾಪಸ್ ಕೇಳಿದಾಗ ಅಂತ ಉಳ್ತಾರೆ. ಅಯ್ಯಯ್ಯೋ ಅಣ್ಣ ಒಂದು ಖರ್ಚಿಪ್ ಪ್ಲೀಸ್. ಲೇ ಬಸ್ಯಾ, ಅಲ್ಲೇನು ತಕತೆ ಅಂತ ಕುಣ್ಯಾಗತ್ತಿಯಲ್ಲ. ಬರ ನಮ್ಮ ಭೀಮಣ್ಣನ ಹತ್ರ ಹೋಗಿ ಬರೋಣ. ಅಲ್ಲೆಲ್ಲೆಲ್ಲೆಲ್ಲೆ ಭೀಮಣ್ಣ, ಏನ್ರಿ ವರ್ಷ ಬಪ್ಪರೆ ಬೆಳೆ ಬಂದಿತ್ತಲ್ರಿ. ಲೇ ಬಷ, ನಮ್ಮ ದೇಶದ ಜನ ಉಣ್ಬೇಕಲ್ಲ. ಅದು ನಿಜ ಬಿಡಿ ಗೌಡ್ರೆ, ರೈತರಿಂದ ಅಲ್ವೇ ಹೊಟ್ಟೆ ಇಟ್ಟು ಬೀಳೋದು. ಟ್ರೆನ್ ರಾಜಣ್ಣ ನಂಗೆ ನಮ್ಮಪ್ಪ ಹೊಸ ಸೈಕಲ್ ಕೊಡ್ಸನಂತೆ. ಓಹೋ ಬಮ್ ಬಮ್. ಬಾ ನಾನು ಬರ್ತೀನಿ, ಸೈಕಲ್ ಹತ್ಕೊಂಡು ಹೋಗೋಣ. ಏ ನಾನು ಬರ್ತೀನಿ ತಡ್ರಪ್ಪ. ಲೇ ಬಸ್ಯಾ, ಎಲ್ಲಿ ಸತ್ ಬಿದ್ದಿ? ಬಾರ, ನಮ್ಮ ಭೀಮಣ್ಣನ ಹತ್ರ ಕೆಲಸ ಐತೆ, ಹೋಗಿ ಬರೋಣ. ಅಣ್ಣ ನೀ ಏನೇ ಹೇಳೋಣ, ಜೀವನದಾಗೆ 2 ವಿಚಾರ ಅಣ್ಣ ಖುಷಿ ಕೊಡೋದು. ಒಂದು ತಿಂಡಿ ಆದ ಕೆರ್ಕೊಳೋದು, ಇನ್ನೊಂದು ಅರ್ಜೆಂಟ್ ಆದ ಹೋಗಿ ಬರೋದಣ್ಣ. ಅದು ನಿಜ ಬಿಡು. ಏನ್ರಿ ಭೀಮಣ್ಣ, ಯಾರು ಹೋಗಿ ಗೊಟ್ಟಕ್ಕನ್ಬಿಟ್ರಾ? ಅಯ್ಯೋ ರಾಜ, ರೈತರಿಗೆ ಯಾವತ್ತು ನ್ಯಾಯ ಸಿಗಲ್ಲು. ಲಕ್ಷಗಟ್ಲೆ ಬೆಳೆ ಬೆಳೆದ್ರು ನನ್ನ ಕೈ ಬಂದಾಗ 1000 ಆಗಿರ್ತತೋ. ಅದ್ರಾಗ ಬೇರೆ ನನ್ನ ಮಗಗ್ ನಾನು ಒಂದು ಸೈಕಲ್ ಕೊಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿನಲ್ಲೋ. ಅಯ್ಯೋ ಅಪ್ಪ, ನಂಗ ಸೈಕಲ್ ಬೇಡ, ನೀ ಅಳವಾಡ್ ಸುಮ್ನಿರು. ಏ ರಾಜ, ನನ್ನ ಮಗ ನನ್ನ ದೇವರನ್ನ ರೈತ ಬಿಡಲ್ಲೋ. ನೀವು ಬೇಜಾರಾಗಬೇಡ್ರಿ ಗೌಡ್ರ. ಎಲ್ಲರೂ ಡಾಕ್ಟ್ರು ಇಂಜಿನಿಯರು ಹಾಕಿನಿ ಅಂದರೆ ರೈತರಾಗದು ಯಾರು? ರೈತರು ಯಾರು ಆಗಲಿಲ್ಲ ಅಂದರೆ ದೇಶದ ಮಂದಿ ಒಟ್ಟಿಗೆ ಅನ್ನ ಅಲ್ಲ, ಮಣ್ಣು ತಿನ್ಬೇಕಾಕತಿ. ನಮ್ಮ ರೈತರನ್ನ ಅದ್ಯಾವ್ರು ಚೆನ್ನಾಗಿ ನೋಡ್ಕೊಂತಾನ. ನೀವು ಮಾತ್ರ ಬೇಜಾರಾಗಬೇಡ್ರಿ ಗೌಡ್ರ. ಇನ್ನೊಂದು ಮಾತ್ರಿ ಗೌಡ್ರ, ನೀವು ಬೆಳೆದಿರೋ ಬೆಳೆಗೆ ರೊಕ್ಕ ಸಿದ್ಧ ಇರ್ಬೋದು, ಆದ್ರೆ ನೀವು ಬೆಳೆದಿರೋ ಬೆಳೆಯಿಂದ 4 ಜನ ಊಟ ಮಾಡ್ತಾರ. ಆದ್ರಕ್ಕಿನ್ನ ದೊಡ್ಡ ರೊಕ್ಕ ಯಾವುದೈತ್ರಿ? ಇನ್ನು ನಾನು ಬರ್ತೀನಿ ರೀ ಗೌಡ್ರ, ನಮಸ್ಕಾರ. ಸಾಲ ಇಸ್ಕೊಂಡ್ಬಿಡ್ತವೆ, ವಾಪಸ್ ಕೇಳಕ್ಕೆ ನಾವೇ ಹೋಗ್ಬೇಕು. ಈ ಕೊಟ್ರಪ್ಪ ಮನೆ ಎಲ್ಲೈತಿ? ಇರಲಿ, ಈ ಹುಡ್ಗನ್ ಕೇಳೇ ಬಿಡೋಣ. ಲೇ ಹುಡ್ಗ, ಇಲ್ಲಿ ಕೊಟ್ರಪ್ಪ ಮನೆಯಲ್ಲಿ ಬರ್ತದ? ಸಾರಾಯಿಸಿ ಶೆಯಲ್ಲಿ ನನ್ನ ದೇವಿ ಕಾಣುವಳು. ಕುಡು ಕೊಟ್ರಪ್ಪನ ಮನೆ ಏನು? ಅಲ್ಲೋ, ಅವನು ಹೊಲ್ದಾಗ ಕೆಲಸ ಮಾಡ್ತಾನಲ್ಲ ಕೊಟ್ರಪ್ಪ, ಅವ್ರ ಮನೆಯಲ್ಲೇ ತೋರ್ಸು. ಓಹೋ, ನಮ್ ಗುಡಿ ಕೊಟ್ರಪ್ಪಣ್ಣನ ಮನೆ ಏನು? ಹಂಗಾರ ಸರಿ, ಮನೆ ತೋರಿಸ್ತೀನಿ. ನನಗೇನು ಕೊಡ್ತೀಯಾ? ಒಂದು ಕೆಲಸ ಮಾಡು, ನಾನು ಮಾಡ್ದಂಗೆ ಮಾಡು, ನಿನಗೆ ಕರ್ಕೊಂಡು ಹೋಗ್ತೀನಿ. ನನಗೆ ಈ ಬ್ಯಾಂಕ್ ಜನಾರ್ದನ್ಗೆ ಚಾಲೆಂಜಾ? ಏನು ಮಾಡಿ ತೋರ್ಸು. ಲೇ ಕೊಟ್ರಪ್ಪ, ಹೊರಗೆ ಬಾರ. ಸರ್ 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 ನಮಸ್ಕಾರ ಸರ್, ಒಳ ಬರ್ರಿ ಸರ್. ನಿಲ್ಸಯ್ಯ ನಿನ್ ನಮಸ್ಕಾರ.
ಎಲ್ಲಿ ನನ್ನ ಸಾಲ ವಾಪಸ್ ಬರಲೇ ಇಲ್ಲ. ಸರ್ ಅದು ಏನದು ಇದು? ನನ್ನ ಸಾಲ ವಾಪಸ್ ಕೊಡು. ಸರ್ ಈ ವರ್ಷ ಮಳೆ ಬೇರೆ ಇಲ್ಲ, ನಮ್ಮ ರೈತರಿಗೆ ಬೆಳೆದಿರೋ ಬೆಳೆಗೆ ಸರಿಯಾದ ರೊಕ್ಕನೇ ಸಿಗ್ತಿಲ್ಲ ಸರ್. ಒಂದು ಸ್ವಲ್ಪ ಟೈಮ್ ಕೊಟ್ಬಿಡಿ ಸರ್, ತಿಳಿಸ್ತೀನಿ. ಏಯ್, ನಿನ್ನವ್ರ ಆಡಿ ಎಲ್ಲ ಗೊತ್ತಿಲ್ಲ, ನನ್ನ ರೊಕ್ಕ ನನಗೆ ವಾಪಸ್ ಕೊಡು. ಸರ್ ಇನ್ನು 3 ತಿಂಗಳು ಸರ್, ತೀರಿಸ್ಬಿಡ್ತೀನಿ ಸರ್. ಏಯ್, ಟೈಮ್ ಗೀಮ್ ಎಲ್ಲ ಇಲ್ಲ, ಅಲ್ಲಿವರೆಗೂ. ಸರ್ ಬೇಡ ಸರ್, ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಸರ್, ತೀರಿಸ್ಬಿಡ್ತೀನಿ. ಸರ್ ಏನು ಮಾಡ್ತಾ ಇದ್ದೀರಾ ಸರ್? ನಿಲ್ಲಿಸಿ. ಅಯ್ಯೋ ನೋಡ್ರಿ ರಾಜ, ಸಾಲ ತೀರ್ಸಿಲ್ಲ ಅಂದ್ರೆ ಹೆಂಗ್ ಮಾಡಕತ್ತಾರ, ಸ್ವಲ್ಪ ಟೈಮ್ ಕೊಡ್ರಿ ಅಂದ್ರೆ ಹುಚ್ಚಾಟ ಮಾಡಕತ್ತಾರ. ಏನು ಸರ್, ರೈತರಂದರೆ ಏನು ಅನ್ಕೊಂಬಿಟ್ಟಿದ್ದೀರಾ? ಅದೇ ಅವತ್ತು ಅಲ್ಲಿ ಟೀ ಅಂಗಡಿ ಮುಂದೆ ಆ ಬಿಸ್ನೆಸ್ ಮ್ಯಾನ್ ಹತ್ರ ಭಿಕ್ಷೆ ಬೇಡ್ದಂಗೆ ಕೇಳ್ತಿದ್ರಲ್ಲ ಸರ್ ಸಾಲನಾ? ಅವನು ಬಿಸ್ನೆಸ್ ಮ್ಯಾನು, ಇವನ್ ತುಕಲಿ ಹೊಲ್ದಾಗ ಕೆಲಸ ಮಾಡೋನು, ಇವನಿಗೆ ಗೌರವ ಬೇರೆ ಕೇಡು. ಏನು ಸರ್, ರೈತರು ನಿಮಗೆ ತುಕಾಲಿ ಹೊಲ್ದ ಕೆಲಸ ಮಾಡೋರ? ಅನ್ನದಾತರು ಸರ್ ಅವರು, ಅನ್ನದಾತರು. ನೀವು ಆ ಬಿಸ್ನೆಸ್ ಮ್ಯಾನ್ಗೆ ಸಾಲ ಕೊಟ್ಟಿದ್ದು ಅವನು ಉದ್ಧಾರ ಆಗಲಿ ಅಂತ, ಆದರೆ ನಾವು ರೈತರು ಸಾಲ ತಗೊಂಡು ದೇಶದ ಜನರ ಹೊಟ್ಟೆ ತುಂಬಿಸ್ತೀವಿ. ನನ್ಗೆ ಅವೆಲ್ಲ ಗೊತ್ತಿಲ್ಲ. ನನ್ನ ಸಾಲ ನನಗೆ ವಾಪಸ್ ಬೇಕು. ರೈತು ಅನ್ನದಾತು, ನನಗೆ ನನ್ನ ಸಾಲ ವಾಪಸ್ ಬೇಕು. ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಕೋಬೇಕ ನನ್ಗೆ ಗೊತ್ತು. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿ ಗೆಮು ಕಣೋ ಗೆಲ್ಲೋಣ ಬಾ. ಹಲೋ ಜಾನಿ, ನನಗೊಂದು 10 ಎಕರೆ ಜಾಗ ಬೇಕು. ಹಾ ರೆಡ್ಡಿಗಾರು, ಸಿಗುತ್ತೆ. ನಮ್ಮ ಹಳ್ಳಿಗೆ ಬನ್ನಿ, ನಾನು ವ್ಯವಸ್ಥೆ ಮಾಡಿಸ್ತೀನಿ. ಎಲ್ಲಿ ಜನ, ಎಲ್ಲಿ ಜಾಗ? ಈಗ ನೋಡ್ರಿ ಬರ್ತಾರ. ಏನ್ ಸರ್, ಏನಿದು ಅನ್ಯಾಯ? ಸಾಲ ತೀರ್ಸು ಅಂದ್ರೆ ಹೆಚ್ಚಿಗೆ ಮಾತಾಡ್ತೀರಾ? ಅದಕ್ಕೆ ಏನಿಲ್ಲ, ನಾವು ಇಲ್ಲಿ ಕಾರ್ಖಾನೆ ಕಟ್ಟಬೇಕು ಅನ್ಕೊಂಡಿವಿ, ಅದಕ್ಕೆ ನಮ್ಗೆ ಜಾಗ ಬೇಕು. ಏನು ನಿಮಗೆ ಬೇಕಾದಾಗೆಲ್ಲ ಕೊಡಕ್ಕಾಗಲ್ಲ. ನೀವು ತಕೊಂಡ್ರ ಸಾಲಕ್ಕೆ ನಿಮ್ ಹೊಲ ಆಡ ಇಟ್ರ, ನೆನ್ಪಿರ್ಲಿ. ನಾನು ವಿಷ ತಗೊಂಡ್ ಸತ್ರು ಚಿಂತಿಲ್ಲ, ನಾನ್ ಮಾತ್ರ ಹೆಬ್ಬಟ್ಟೊತ್ತಲ್ಲ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ? ಏನಾಯ್ತು? ವಿಷದ ಬಾಟ್ಲಿ ಕೈಲಾಕ್ ಹಿಡ್ಕೊಂಡಿದ್ಯಾ? ನೋಡ ರಜನ, ಅನ್ನ ಬೆಳೆಯೋ ಭೂಮ್ಯಾಗ ಆ ಕೆಮಿಕಲ್ಲು, ಆ ವಿಷ ಬೆಳೆಯಕ್ಕೆ ಜಾಗ ಕೊಡಕಂತೆ. ಏನ್ ಸರ್ ಇದು? ಫಲವತ್ತಾದ ಭೂಮಿಲಿ ಕೆಮಿಕಲ್ ಬೆಳೆಯೋಕೊಂಡಿದ್ದೀರಾ? ಓ, ಏನ್ ದೊಡ್ಡ ಭೂಮಿ, ವರ್ಷಗಟ್ಲೆ ಬೆಳೆ ಬೆಳೆದ್ರು 10,000 ಲಾಭ ಆಗಲ್ಲ. ನಾನ್ ಫ್ಯಾಕ್ಟ್ರಿ ಕಟ್ಸಿದ್ರೆ ತಿಂಗಳಿಗೆ 30,000 ಸಂಬಳ ಕೊಡಿಸ್ತೀನಿ. ನಿಮ್ಮ ಸಂಬಳ ಮನೆ ಹಾಳಾಗ್ಲಿ, ರೈತರಿಗೆ ಸಂಬಳ ಕೊಡೋಕ್ಕೆ ಆ ಕುಬೇರನ್ ಕೈಲೂ ಆಗಲ್ಲ. ಅಂಥದ್ರಲ್ಲಿ ನೀವು ಅವನಿಗೆ ಸಂಬಳ ಕೊಡ್ತೀರಾ? ಬೆಂದರು ನೊಂದರು ಹೊಟ್ಟೆ ಹಸಿವು ನೀಗಿಸೋ ದೊಡ್ಡ ಶ್ರೀಮಂತ ಸರ್ ನಮ್ಮ ರೈತ, ಹೆಮ್ಮೆಯ ರೈತ. ಅವೆಲ್ಲ ಗೊತ್ತಿಲ್ಲ, ಈಗ ಸೈನ್ ಹಾಕಿಲ್ಲ ಅಂದ್ರೆ ರೌಡಿಗಳನ್ನ ಬಿಟ್ಟು ಓಡಿಸ್ಬೇಕಾಗುತ್ತೆ ಅಷ್ಟೇ. ಈ ರೈತರು ತಿರುಗಿ ಬಿದ್ರೆ ನೀವು ಯಾರು ಉಳಿಯಲ್ಲ. ಬಸ್ನವರಿಗೆ ತೊಂದರೆ ಆದರೆ ಸಾರಿಗೆ ವ್ಯವಸ್ಥೆ ಬಂದ್, ಅಂಗಡಿ ಮಾಲೀಕರಿಗೆ ತೊಂದರೆ ಆದರೆ ಹೋಟೆಲ್ ರೆಸ್ಟೋರೆಂಟ್ ಬಂದ್. ಆದರೆ ಒಬ್ಬ ರೈತನಿಗೇನಾದರೂ ತೊಂದರೆ ಆದರೆ ಕರ್ನಾಟಕ ಅಲ್ಲ, ಇಡೀ ಭಾರತವೇ ಉಪವಾಸ ಕೊಡಬೇಕಾಗತ್ತೆ. ಭಾರತ್ ಬಂದ್. ನೀವೆಲ್ಲ ಇವತ್ತು ಬದುಕಿರ ಅಂದರೆ ಅದಕ್ಕೆ ರೈತ ಹಾಕಿದ ಅನ್ನನೇ ಕಾರಣ. ಅನ್ನನ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ಈ ರೈತ ಮಾತ್ರನೇ. ಅಣ್ಣ, ನಿಮ್ ಸಾಹಸ ಸಾಕಣ್ಣ, ಬರ್ತೀನಿ ನಾನು.
ಅಲ್ಲ ಅಲ್ಲ, ನಾ ಇನ್ನೊಂದ್ಸಲ ಈ ಕಡೆ ತಲೆನೂ ಕೂಡ ಹಾಕಲ್ಲ. ವರ್ಲ್ಡ್ ವಿತೌಟ್ ಫಾರ್ಮರ್ ಇಸ್ ಲೈಕ್ ಎ ಮ್ಯಾನ್ ವಿತೌಟ್ ಹಾರ್ಟ್. ಅಣ್ಣ, ನಾಳೆ ಹೆಂಗಿದ್ರು ಹಬ್ಬದ ಸುಗ್ಗಿ ಐತೆ, ಈ ಪಟ ಹಬ್ಬ ಜೋರು ಮಾಡೋ ಮೇನು. ನಡಿ ಜಮಾಯಿಸೋಣ. ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಹುಗ್ಗಿ ತಂದವಳಾರಮ್ಮ. ರೈತ ಯಾರು ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಕುವೆಂಪುರವರು ರೈತರ ಬಗ್ಗೆ ಬಹಳ ಹಿಂದೆನೆ ನಮಗೆಲ್ಲ ತಿಳಿಸಿಕೊಟ್ಟೋಗಿದ್ದಾರೆ. ಅಂತಹ ನಿಸ್ವಾರ್ಥ ರೈತರಿಗೆ ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲರೂ ಅವರನ್ನ ಗೌರವಿಸೋಣ. ಎಲ್ಲ ರೈತರುಗಳಿಗೆ ಒಳ್ಳೆಯದಾಗಲಿ ಅಂತ ನಾವು ಮನಸ್ಪೂರ್ವಕವಾಗಿ ಹಾರೈಸೋಣ. ಧನ್ಯವಾದಗಳು.